ನೋಡಿ, ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಿಗೆ ಹನಿ ಟ್ರ್ಯಾಪ್ ಗ್ಯಾಂಗ್ನಿಂದ 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಜಿ ಅಧ್ಯಕ್ಷನಿಗೆ ಗಾಳ ಹಾಕಿದ್ದಾರೆ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಪರಿಚಯವಾಗಿರುವಂತ ನಿಶಾ ಎನ್ನುವಂತ ಮಹಿಳೆ ಹನಿ ಟ್ರ್ಯಾಪ್ ಮಾಡಿದ ಆರೋಪಿಗಳಾಗಿರುವಂತ ಇದೇ ನಿಶಾ ಜ್ಯೋತಿಯ ಬಂಧನ ಕೂಡ ಆಗಿದೆ. ನಗ್ನ ವಿಡಿಯೋ ಮಾಡಿಕೊಂಡು ಆರೋಪಿಗಳಿಂದ ಹನಿ ಟ್ರ್ಯಾಪ್ ಇದು. ಉಳಿದ ಆರೋಪಿಗಳಾದಂತಹ ಗುಬ್ಬಿ ಮೂಲದ ಬಸವರಾಜು, ಭರತ್ಗಾಗಿ ಕೂಡ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಸೊ ಈಗಾಗಲೇ ಗಮನಿಸ್ತಾ ಇದ್ವಿ, ಇಷ್ಟು ದಿವಸ ಆಯಿತು ಈ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರಲಿಲ್ಲ ಆಯಿತು. ಈಗ ಮುನ್ನೆಲೆಗೆ ಬರ್ತಾ ಇದೆ. ತುಮಕೂರಿನ ಗುಬ್ಬಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಹನಿ ಟ್ರ್ಯಾಪ್ ಒಳಗಾಗಿರುವಂತಹ ವ್ಯಕ್ತಿ ಅದು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಸೊ ಹೇಗೆ ಗೆಳೆತನ ಆಯಿತು, ಜೊತೆಗೆ ಈ ಪ್ರಕರಣ ಎಲ್ಲಿವರೆಗೆ ಬಂತು ಈಗ? ನಿಕೇಶ್, ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿ ಇದ್ರೆ ಆತನಿಗೆ ಒಂದು ಹನಿ ಟ್ರ್ಯಾಪ್ ಮೂಲಕ 20 ಲಕ್ಷಕ್ಕೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟುವಂತ ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈತ ತನಗೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಅವರಿಗೆ ಫೇಸ್ಬುಕ್ ಮುಖಾಂತರ ನಿಶಾ ಎಂಬ ಮಹಿಳೆಯ ಪರಿಚಯ ಕೂಡ ಆಗ್ತಾರೆ. ಪರಿಚಯ ಆಗಿ ಹೀಗೆ ಆತನ ಜೊತೆ ಒಂದು ಸಂಬಂಧವನ್ನು ಕೂಡ ಬೆಳೆಸ್ತಾರೆ. ಅಂದ್ರೆ ಈ ರೀತಿ ಪರಿಚಯ ಮಾಡಿಕೊಂಡು ಸ್ನೇಹವನ್ನು ಬೆಳೆಸ್ಕೊಂಡು ವಿವಿಧ ಲಾಡ್ಜ್ ಅಂದ್ರೆ ಹಾಸನ, ತಿಪ್ಟೂರು ಮತ್ತೆ ದೊಡ್ಡಬಳ್ಳಾಪುರ, ತುಮಕೂರು ಹೀಗೆ ವಿವಿಧ ಕಡೆಗಳಲ್ಲಿ ಕಾರ್ನಲ್ಲಿ ಸುತ್ತಾಡಿಕೊಂಡು ಮತ್ತೆ ಲಾಡ್ಜ್ಗಳಲ್ಲೂ ಕೂಡ ಸ್ಟೇ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ವೇಳೆಯಲ್ಲಿ ಆತನಿಗೆ ಅಣ್ಣಪ್ಪ ಸ್ವಾಮಿಗೆ ಗೊತ್ತಿಲ್ಲದ ಹಾಗೆ ಆತನ ಒಂದು ಬೆತ್ತಲ ವಿಡಿಯೋನ ಕೂಡ ಮಾಡಿಕೊಂಡು ಆತನಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಬಳಿಕ ಆತನ ಗ್ಯಾಂಗ್ನಿಂದ 20 ಲಕ್ಷ ಹಣಕ್ಕೆ ಕೂಡ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿರುವಂಥದ್ದು. ಅಂದ್ರೆ 20 ಲಕ್ಷ ಹಣವನ್ನ ಕೊಡದೆ ಹೋದ್ರೆ ಈ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡೋದಾಗಿ ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು. ಹೀಗೆ ಈ ಒಂದು ಕಿರುಕುಳದಿಂದ ಮನ್ನೊಂದಂತಹ ಅಣ್ಣಪ್ಪ ಸ್ವಾಮಿ ಗುಬ್ಬಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಈಗಾಗಲೇ ಈ ಒಂದು ಹನಿ ಟ್ರ್ಯಾಪ್ಗೆ ಮಾಡಿದಂತಹ ನಿಶಾ ಆಗಿರ್ಬೋದು ಮತ್ತೆ ನಿಶಾ ಸ್ನೇಹಿತೆ ಜ್ಯೋತಿ ಹಾಗೂ ಈಗ ಇಬ್ಬರನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಒಂದು ಗ್ಯಾಂಗ್ ನಲ್ಲಿ ಇದ್ದಂತಹ ಗುಬ್ಬಿಯಲ್ಲಿ ಭೀಕರವಾಗಿ ಒಬ್ಬ ಕುರಿಮೂರ್ತಿ ಅಂತೇಳಿ ಆತನು ಕೂಡ ಕೊಲೆ ಮಾಡಲಾಗಿತ್ತು. ಆ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಭರತ್ ಹಾಗೂ ಬಸವರಾಜ್ ಕೂಡ ಈಗ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಿಗೆ ಹನಿ ಟ್ರ್ಯಾಪ್ ಗ್ಯಾಂಗ್ನಿಂದ 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಜಿ ಅಧ್ಯಕ್ಷನಿಗೆ ಗಾಳ ಹಾಕಿದ್ದಾರೆ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಪರಿಚಯವಾಗಿರುವಂತ ನಿಶಾ ಎನ್ನುವಂತ ಮಹಿಳೆ ಹನಿ ಟ್ರ್ಯಾಪ್ ಮಾಡಿದ ಆರೋಪಿಗಳಾಗಿರುವಂತ ಇದೇ ನಿಶಾ ಜ್ಯೋತಿಯ ಬಂಧನ ಕೂಡ ಆಗಿದೆ. ನಗ್ನ ವಿಡಿಯೋ ಮಾಡಿಕೊಂಡು ಆರೋಪಿಗಳಿಂದ ಹನಿ ಟ್ರ್ಯಾಪ್ ಇದು. ಉಳಿದ ಆರೋಪಿಗಳಾದಂತಹ ಗುಬ್ಬಿ ಮೂಲದ ಬಸವರಾಜು, ಭರತ್ಗಾಗಿ ಕೂಡ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಸೊ ಈಗಾಗಲೇ ಗಮನಿಸ್ತಾ ಇದ್ವಿ, ಇಷ್ಟು ದಿವಸ ಆಯಿತು ಈ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರಲಿಲ್ಲ ಆಯಿತು. ಈಗ ಮುನ್ನೆಲೆಗೆ ಬರ್ತಾ ಇದೆ. ತುಮಕೂರಿನ ಗುಬ್ಬಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಹನಿ ಟ್ರ್ಯಾಪ್ ಒಳಗಾಗಿರುವಂತಹ ವ್ಯಕ್ತಿ ಅದು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಸೊ ಹೇಗೆ ಗೆಳೆತನ ಆಯಿತು, ಜೊತೆಗೆ ಈ ಪ್ರಕರಣ ಎಲ್ಲಿವರೆಗೆ ಬಂತು ಈಗ? ನಿಕೇಶ್, ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿ ಇದ್ರೆ ಆತನಿಗೆ ಒಂದು ಹನಿ ಟ್ರ್ಯಾಪ್ ಮೂಲಕ 20 ಲಕ್ಷಕ್ಕೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟುವಂತ ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈತ ತನಗೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಅವರಿಗೆ ಫೇಸ್ಬುಕ್ ಮುಖಾಂತರ ನಿಶಾ ಎಂಬ ಮಹಿಳೆಯ ಪರಿಚಯ ಕೂಡ ಆಗ್ತಾರೆ. ಪರಿಚಯ ಆಗಿ ಹೀಗೆ ಆತನ ಜೊತೆ ಸಂಬಂಧವನ್ನು ಕೂಡ ಬೆಳೆಸ್ತಾರೆ. ಅಂದ್ರೆ ಈ ರೀತಿ ಪರಿಚಯ ಮಾಡಿಕೊಂಡು ಸ್ನೇಹವನ್ನು ಬೆಳೆಸ್ಕೊಂಡು ವಿವಿಧ ಲಾಡ್ಜ್ ಅಂದ್ರೆ ಹಾಸನ, ತಿಪ್ಟೂರು ಮತ್ತೆ ದೊಡ್ಡಬಳ್ಳಾಪುರ, ತುಮಕೂರು ಹೀಗೆ ವಿವಿಧ ಕಡೆಗಳಲ್ಲಿ ಕಾರ್ನಲ್ಲಿ ಸುತ್ತಾಡಿಕೊಂಡು ಮತ್ತೆ ಲಾಡ್ಜ್ಗಳಲ್ಲೂ ಕೂಡ ಸ್ಟೇ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ವೇಳೆಯಲ್ಲಿ ಆತನಿಗೆ ಅಣ್ಣಪ್ಪ ಸ್ವಾಮಿಗೆ ಗೊತ್ತಿಲ್ಲದ ಹಾಗೆ ಆತನ ಬೆತ್ತಲ ವಿಡಿಯೋನ ಕೂಡ ಮಾಡಿಕೊಂಡು ಆತನಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಬಳಿಕ ಆತನ ಗ್ಯಾಂಗ್ನಿಂದ 20 ಲಕ್ಷ ಹಣಕ್ಕೆ ಕೂಡ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿರುವಂಥದ್ದು. ಅಂದ್ರೆ 20 ಲಕ್ಷ ಹಣವನ್ನ ಕೊಡದೆ ಹೋದ್ರೆ ಈ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡೋದಾಗಿ ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು. ಹೀಗೆ ಈ ಒಂದು ಕಿರುಕುಳದಿಂದ ಮನ್ನೊಂದಂತಹ ಅಣ್ಣಪ್ಪ ಸ್ವಾಮಿ ಗುಬ್ಬಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಈಗಾಗಲೇ ಈ ಹನಿ ಟ್ರ್ಯಾಪ್ಗೆ ಮಾಡಿದಂತಹ ನಿಶಾ ಆಗಿರ್ಬೋದು ಮತ್ತೆ ನಿಶಾ ಸ್ನೇಹಿತೆ ಜ್ಯೋತಿ ಹಾಗೂ ಈಗ ಇಬ್ಬರನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಒಂದು ಗ್ಯಾಂಗ್ ನಲ್ಲಿ ಇದ್ದಂತಹ ಗುಬ್ಬಿಯಲ್ಲಿ ಭೀಕರವಾಗಿ ಒಬ್ಬ ಕುರಿಮೂರ್ತಿ ಅಂತೇಳಿ ಆತನು ಕೂಡ ಕೊಲೆ ಮಾಡಲಾಗಿತ್ತು. ಆ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಭರತ್ ಹಾಗೂ ಬಸವರಾಜ್ ಕೂಡ ಈಗ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗೆ.
ನೋಡಿ, ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಿಗೆ ಹನಿ ಟ್ರ್ಯಾಪ್ ಗ್ಯಾಂಗ್ನಿಂದ 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಜಿ ಅಧ್ಯಕ್ಷನಿಗೆ ಗಾಳ ಹಾಕಿದ್ದಾರೆ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಪರಿಚಯವಾಗಿರುವಂತ ನಿಶಾ ಎನ್ನುವಂತ ಮಹಿಳೆ ಹನಿ ಟ್ರ್ಯಾಪ್ ಮಾಡಿದ ಆರೋಪಿಗಳಾಗಿರುವಂತ ಇದೇ ನಿಶಾ ಜ್ಯೋತಿಯ ಬಂಧನ ಕೂಡ ಆಗಿದೆ. ನಗ್ನ ವಿಡಿಯೋ ಮಾಡಿಕೊಂಡು ಆರೋಪಿಗಳಿಂದ ಹನಿ ಟ್ರ್ಯಾಪ್ ಇದು. ಉಳಿದ ಆರೋಪಿಗಳಾದಂತಹ ಗುಬ್ಬಿ ಮೂಲದ ಬಸವರಾಜು, ಭರತ್ಗಾಗಿ ಕೂಡ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಸೊ ಈಗಾಗಲೇ ಗಮನಿಸ್ತಾ ಇದ್ವಿ, ಇಷ್ಟು ದಿವಸ ಆಯಿತು ಈ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರಲಿಲ್ಲ ಆಯಿತು. ಈಗ ಮುನ್ನೆಲೆಗೆ ಬರ್ತಾ ಇದೆ. ತುಮಕೂರಿನ ಗುಬ್ಬಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಹನಿ ಟ್ರ್ಯಾಪ್ ಒಳಗಾಗಿರುವಂತಹ ವ್ಯಕ್ತಿ ಅದು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಸೊ ಹೇಗೆ ಗೆಳೆತನ ಆಯಿತು, ಜೊತೆಗೆ ಈ ಪ್ರಕರಣ ಎಲ್ಲಿವರೆಗೆ ಬಂತು ಈಗ? ನಿಕೇಶ್, ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿ ಇದ್ರೆ ಆತನಿಗೆ ಒಂದು ಹನಿ ಟ್ರ್ಯಾಪ್ ಮೂಲಕ 20 ಲಕ್ಷಕ್ಕೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟುವಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈತ ತನಗೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಅವರಿಗೆ ಫೇಸ್ಬುಕ್ ಮುಖಾಂತರ ನಿಶಾ ಎಂಬ ಮಹಿಳೆಯ ಪರಿಚಯ ಕೂಡ ಆಗ್ತಾರೆ. ಪರಿಚಯ ಆಗಿ ಹೀಗೆ ಆತನ ಜೊತೆ ಒಂದು ಸಂಬಂಧವನ್ನು ಕೂಡ ಬೆಳೆಸ್ತಾರೆ. ಅಂದ್ರೆ ಈ ರೀತಿ ಪರಿಚಯ ಮಾಡಿಕೊಂಡು ಸ್ನೇಹವನ್ನು ಬೆಳೆಸ್ಕೊಂಡು ವಿವಿಧ ಲಾಡ್ಜ್ ಅಂದ್ರೆ ಹಾಸನ, ತಿತ್ತೂರು ಮತ್ತೆ ದೊಡ್ಡಬಳ್ಳಾಪುರ, ತುಮಕೂರು ಹೀಗೆ ವಿವಿಧ ಕಡೆಗಳಲ್ಲಿ ಕಾರ್ನಲ್ಲಿ ಸುತ್ತಾಡಿಕೊಂಡು ಮತ್ತೆ ಲಾಡ್ಜ್ಗಳಲ್ಲೂ ಕೂಡ ಸ್ಟೇ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ವೇಳೆಯಲ್ಲಿ ಆತನಿಗೆ ಅಣ್ಣಪ್ಪ ಸ್ವಾಮಿಗೆ ಗೊತ್ತಿಲ್ಲದ ಹಾಗೆ ಆತನ ಒಂದು ಬೆತ್ತಲ ವಿಡಿಯೋನ ಕೂಡ ಮಾಡಿಕೊಂಡು ಆತನಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಬಳಿಕ ಆತನ ಗ್ಯಾಂಗ್ನಿಂದ 20 ಲಕ್ಷ ಹಣಕ್ಕೆ ಕೂಡ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿರುವಂಥದ್ದು. ಅಂದ್ರೆ 20 ಲಕ್ಷ ಹಣವನ್ನ ಕೊಡದೆ ಹೋದ್ರೆ ಈ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡೋದಾಗಿ ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು. ಹೀಗೆ ಈ ಒಂದು ಕಿರುಕುಳದಿಂದ ಮನ್ನೊಂದಂತಹ ಅಣ್ಣಪ್ಪ ಸ್ವಾಮಿ ಗುಬ್ಬಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಈಗಾಗಲೇ ಈ ಒಂದು ಹನಿ ಟ್ರ್ಯಾಪ್ಗೆ ಮಾಡಿದಂತಹ ನಿಶಾ ಆಗಿರ್ಬೋದು ಮತ್ತೆ ನಿಶಾ ಸ್ನೇಹಿತೆ ಜ್ಯೋತಿ ಹಾಗೂ ಈಗ ಇಬ್ಬರನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಒಂದು ಗ್ಯಾಂಗ್ ನಲ್ಲಿ ಇದ್ದಂತಹ ಗುಬ್ಬಿಯಲ್ಲಿ ಭೀಕರವಾಗಿ ಒಬ್ಬ ಕುರಿಮೂರ್ತಿ ಅಂತೇಳಿ ಆತನು ಕೂಡ ಕೊಲೆ ಮಾಡಲಾಗಿತ್ತು. ಆ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಭರತ್ ಹಾಗೂ ಬಸವರಾಜ್ ಕೂಡ ಈಗ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಿಗೆ ಹನಿ ಟ್ರ್ಯಾಪ್ ಗ್ಯಾಂಗ್ನಿಂದ 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಜಿ ಅಧ್ಯಕ್ಷನಿಗೆ ಗಾಳ ಹಾಕಿದ್ದಾರೆ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಪರಿಚಯವಾಗಿರುವಂತಹ ನಿಶಾ ಎನ್ನುವಂತ ಮಹಿಳೆ ಹನಿ ಟ್ರ್ಯಾಪ್ ಮಾಡಿದ ಆರೋಪಿಗಳಾಗಿರುವಂತ ಇದೇ ನಿಶಾ ಜ್ಯೋತಿಯ ಬಂಧನ ಕೂಡ ಆಗಿದೆ. ನಗ್ನ ವಿಡಿಯೋ ಮಾಡಿಕೊಂಡು ಆರೋಪಿಗಳಿಂದ ಹನಿ ಟ್ರ್ಯಾಪ್ ಇದು. ಉಳಿದ ಆರೋಪಿಗಳಾದಂತಹ ಗುಬ್ಬಿ ಮೂಲದ ಬಸವರಾಜು, ಭರತ್ಗಾಗಿ ಕೂಡ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಸೊ ಈಗಾಗಲೇ ಗಮನಿಸ್ತಾ ಇದ್ವಿ, ಇಷ್ಟು ದಿವಸ ಆಯಿತು ಈ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರಲಿಲ್ಲ ಆಯಿತು. ಈಗ ಮುನ್ನೆಲೆಗೆ ಬರ್ತಾ ಇದೆ. ತುಮಕೂರಿನ ಗುಬ್ಬಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಹನಿ ಟ್ರ್ಯಾಪ್ ಒಳಗಾಗಿರುವಂತಹ ವ್ಯಕ್ತಿ ಅದು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಸೊ ಹೇಗೆ ಗೆಳೆತನ ಆಯಿತು, ಜೊತೆಗೆ ಈ ಪ್ರಕರಣ ಎಲ್ಲಿವರೆಗೆ ಬಂತು ಈಗ? ನಿಕೇಶ್, ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿ ಇದ್ರೆ ಆತನಿಗೆ ಒಂದು ಹನಿ ಟ್ರ್ಯಾಪ್ ಮೂಲಕ 20 ಲಕ್ಷಕ್ಕೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟುವಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈತ ತನಗೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಅವರಿಗೆ ಫೇಸ್ಬುಕ್ ಮುಖಾಂತರ ನಿಶಾ ಎಂಬ ಮಹಿಳೆಯ ಪರಿಚಯ ಕೂಡ ಆಗ್ತಾರೆ. ಪರಿಚಯ ಆಗಿ ಹೀಗೆ ಆತನ ಜೊತೆ ಒಂದು ಸಂಬಂಧವನ್ನು ಕೂಡ ಬೆಳೆಸ್ತಾರೆ. ಅಂದ್ರೆ ಈ ರೀತಿ ಪರಿಚಯ ಮಾಡಿಕೊಂಡು ಸ್ನೇಹವನ್ನು ಬೆಳೆಸ್ಕೊಂಡು ವಿವಿಧ ಲಾಡ್ಜ್ ಅಂದ್ರೆ ಹಾಸನ, ತಿತ್ತೂರು ಮತ್ತೆ ದೊಡ್ಡಬಳ್ಳಾಪುರ, ತುಮಕೂರು ಹೀಗೆ ವಿವಿಧ ಕಡೆಗಳಲ್ಲಿ ಕಾರ್ನಲ್ಲಿ ಸುತ್ತಾಡಿಕೊಂಡು ಮತ್ತೆ ಲಾಡ್ಜ್ಗಳಲ್ಲೂ ಕೂಡ ಸ್ಟೇ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ವೇಳೆಯಲ್ಲಿ ಆತನಿಗೆ ಅಣ್ಣಪ್ಪ ಸ್ವಾಮಿಗೆ ಗೊತ್ತಿಲ್ಲದ ಹಾಗೆ ಆತನ ಒಂದು ಬೆತ್ತಲ ವಿಡಿಯೋನ ಕೂಡ ಮಾಡಿಕೊಂಡು ಆತನಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಬಳಿಕ ಆತನ ಗ್ಯಾಂಗ್ನಿಂದ 20 ಲಕ್ಷ ಹಣಕ್ಕೆ ಕೂಡ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿರುವಂಥದ್ದು. ಅಂದ್ರೆ 20 ಲಕ್ಷ ಹಣವನ್ನ ಕೊಡದೆ ಹೋದ್ರೆ ಈ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡೋದಾಗಿ ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು. ಹೀಗೆ ಈ ಒಂದು ಕಿರುಕುಳದಿಂದ ಮನ್ನೊಂದಂತಹ ಅಣ್ಣಪ್ಪ ಸ್ವಾಮಿ ಗುಬ್ಬಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಈಗಾಗಲೇ ಈ ಒಂದು ಹನಿ ಟ್ರ್ಯಾಪ್ಗೆ ಮಾಡಿದಂತಹ ನಿಶಾ ಆಗಿರ್ಬೋದು ಮತ್ತೆ ನಿಶಾ ಸ್ನೇಹಿತೆ ಜ್ಯೋತಿ ಹಾಗೂ ಈಗ ಇಬ್ಬರನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಒಂದು ಗ್ಯಾಂಗ್ ನಲ್ಲಿ ಇದ್ದಂತಹ ಗುಬ್ಬಿಯಲ್ಲಿ ಭೀಕರವಾಗಿ ಒಬ್ಬ ಕುರಿಮೂರ್ತಿ ಅಂತೇಳಿ ಆತನು ಕೂಡ ಕೊಲೆ ಮಾಡಲಾಗಿತ್ತು. ಆ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಭರತ್ ಹಾಗೂ ಬಸವರಾಜ್ ಕೂಡ ಈಗ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗೆ.